ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನಮ್ಮ RCB ಪ್ರಿವ್ಯೂ ವಿಡಿಯೋ ನೋಡಿದ್ರ ಅಂತ ಅನ್ಕೊಂಡಿದ್ದೆ. RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಫೈನಲ್ಸ್ ಆಡ್ತಾ ಇದೆ ಇವತ್ತು. ಮತ್ತೊಂದು ಫೈನಲ್ಸ್ ಇವತ್ತು ಅದ್ದೂರಿಯಾಗಿ ನಡೀತಾ ಇರೋದು. CCL ಫೈನಲ್ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಮತ್ತೆ ತಗಲಾಕೊಂಡಿದ್ದಾರೆ. ನಮಗೆ ಬೆಂಗಾಲ್ ಟೈಗರ್ಸ್ ಅವರು ಕ್ವಾಲಿಫೈರ್ 1 ಅಲ್ಲಿ ತಗಲಾಕೊಂಡು ಕ್ವಾಲಿಫೈರ್ 2 ಆಡ್ಕೊಂಡು ಇವಾಗ ಗೆದ್ಬಿಟ್ಟು ಬಂದಿದ್ದಾರೆ. ಮುಂಬೈ ಹೀರೋಸ್ ಮೇಲೆ 10 ರನ್ಗಳ ಜಯ ತಗೊಂಡು ಬಂದಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ನ ಎದುರಿಸೋದಿಕ್ಕೆ ಅಂತ ಪಾಪ ಚೆನ್ನೈ ರೈನೋಸ್ ಅವರು ಎಲಿಮಿನೇಟರ್ಲೇ ಗಾನ್ ಕೇಸ್ ಆಗೋಗ್ಬಿಟ್ರು ಮುಂಬೈ ಹೀರೋಸ್ ಮೇಲೆ. ಮುಂಬೈ ಹೀರೋಸ್ ಬಂದ್ಬಿಟ್ಟು ಕ್ವಾಲಿಫೈರ್ 2 ಅಲ್ಲಿ ಉಡಾಯಿಸ್ಕೊಂಡು ಹೋದ್ರು ಬೆಂಗಾಲ್ ಟೈಗರ್ಸ್ ಜೊತೆಗೆ. ನಮ್ಮ ಕರ್ನಾಟಕ ಶಿಸ್ತಾಗಿ ಟಾಪ್ ಆಫ್ ದ ಟೇಬಲ್ ಕ್ವಾಲಿಫೈ ಆಗ್ಬಿಟ್ಟು ನಮ್ಮ ಪ್ಲೇ ಆಫ್ಸ್ ಅಲ್ಲೂ ಕೂಡ ಕ್ವಾಲಿಫೈರ್ 1 ಅಲ್ಲೂ ಕೂಡ ಗೆದ್ಬಿಟ್ಟು ಶಿಸ್ತಾಗೆ ಬಂದ್ಬಿಟ್ಟು ಫೈನಲ್ ಕೂತ್ಕೊಂಡಿದೆ. ನಮ್ಮ ಕರ್ನಾಟಕ ಒಂಥರ ಹೆವಿಲಿ ಕನ್ವಿನ್ಸಿಂಗ್ ಆಗಿ ಆಡಿದೆ ಈ ಒಂದು ಟೂರ್ನಮೆಂಟ್ ಅಲ್ಲಿ. ಬೆಂಗಾಲ್ ಟೈಗರ್ಸ್ ಕೂಡ ಏನು ಕಮ್ಮಿ ಏನಿಲ್ಲ. ಲಾಸ್ಟ್ ಕ್ವಾಲಿಫೈರ್ 1 ಆದಾಗ ಅದು ಕೂಡ ಒಂದು ಸ್ವಲ್ಪ ಕ್ಲೋಸ್ ಆಗೇನೆ ಇತ್ತು. ಏನು ಫುಲ್ಲು ಒಂಥರ ಹಾವಳಿ ಮಾಡ್ಕೊಂಡು ಗೆದ್ಬಿಟ್ವಿ ನಾವು. ಫುಲ್ಲು ಒಂಥರ ಒನ್ ಸೈಡ್ ಮ್ಯಾಚ್ ಮಾಡಾಕ್ಬಿಟ್ವಿ ಅನ್ನೋ ಥರ ಇಲ್ಲ. ರಾಜೀವಣ್ಣ ಆಡಿರಲಿಲ್ಲ ಅಂತಂದಿದ್ರೆ, ರಾಜೀವಣ್ಣ ಇರಲಿಲ್ಲ ಅಂತಂದಿದ್ರೆ ನಮ್ಮ ಕರ್ನಾಟಕ ಡೈರೆಕ್ಟಾಗಿ ಫೈನಲ್ಗೆ ಹೋಗ್ತಾ ಇರಲಿಲ್ವೋ. ನಾವು ಕೂಡ ಕ್ವಾಲಿಫೈ 2 ಆಡ್ಕೊಂಡು ಹೋಗ್ಬೇಕಾಗಿತ್ತು. ಆ ಥರ ಸಿನಾರಿ ಆಗೋಗ್ಬಿಟ್ಟಿರೋದು. ಬೆಂಗಾಲ್ ಟೈಗರ್ಸ್ ಕ್ವಾಲಿಟಿ ಟೀಮ್ ಅಂತ ಕ್ವಾಲಿಫೈ 1 ಒಂಥರ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಗದಾಗಿ ಕಮ್ ಬ್ಯಾಕ್ ಮಾಡಿದ್ರು ಬ್ಯಾಟಿಂಗಲ್ಲಿ. ಬಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಸ್ವಲ್ಪ ಹಿಂದೆ ಉಳ್ಕೊಂಡ್ರು. ಅದರಿಂದ ಅವರಿಗೆ ಒಂಥರ ಬ್ಯಾಕ್ ಫೈರ್ ಆಗಿತ್ತು ಅಂತ ಹೇಳಬೇಕು. ಸೊ ಇವತ್ತು ಆಗ್ತಾ ಇದೆ ಫೈನಲ್ಲು 7 ಗಂಟೆಗೆ. ಇಲ್ಲಿ ನಮ್ಮ RCB ಕೂಡ ಫೈನಲ್ ಆಗ್ತದೆ. ಎರಡೂ ಫೈನಲ್ಲು ಅಟ್ ಎ ಟೈಮ್ ನಡೀತಾ ಇದೆ. ಯಾವ್ದನ್ನ ನೋಡೋಣ, ಅದನ್ನ ನೋಡೋಣ, ಇದನ್ನ ನೋಡೋಣ, ಎರಡೂ ಆ ಕಡೆ ಒಂದು ನೋಡ್ಕೊಂಡು ಈ ಕಡೆ ಒಂದು ನೋಡ್ಕೊಳ್ಳೋಣ. ಸೊ ಒಂಥರ ತಲೆ ಕೆಟ್ಟ ಚಿತ್ರಾನ್ನ ಆಗೋಗ್ಬಿಡುತ್ತೆ ಅಂತ ಹೇಳಬೇಕು. ನೋಡೋಣ ಅಮ್ಮ ಏನಾಗುತ್ತೆ ಅಂತ. ತಿರುವನಂತಪುರಂನ ಗ್ರೀನ್ ಫೀಲ್ಡ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಇವತ್ತು ನಡೀತಾ ಇದೆ 7 ಗಂಟೆ ರಾತ್ರಿಗೆ. ಸೊ ಎಕ್ಸ್ಪೆಕ್ಟೇಷನ್ ಅಂತೂ ವಿಪರೀತವಾಗಿದೆ ನಮ್ಮ RCB ವುಮೆನ್ಸ್ ಮೇಲೆ. RCB ಗೆಲ್ತು ಅಂತಂದ್ರೆ ಚರಿತ್ರೆ ಬರ್ದಂಗೆ. ಅದೊಂಥರ ಹಿಸ್ಟ್ರಿ ಬರ್ದಂಗೆ. 16 ವರ್ಷದ RCB ಮೆನ್ಸ್ ಮಾಡೋಕ್ಕಾಗದೆ ಅದು ಮಾಡ್ಬಿಟ್ರಲ್ಲ ಗುರು ಅನ್ನೋ ಫೀಲ್ ಬೇರೆ ಬರುತ್ತೆ. ಅದೊಂಥರ ಹೆವಿ ಪಾಸಿಟಿವಿಟಿ ಬಿಡಿ. ಅದೆಲ್ಲ ಇವಾಗ ಹೇಳಿ ಪ್ರಯೋಜನ ಇಲ್ಲ. ಇನ್ನು ಗೆದ್ದಾದ್ಮೇಲೆ ಹೇಳ್ಬೇಕು ಅಷ್ಟೇ. ಇವಾಗಲೇ ಒಂಥರ ವೈಬಲ್ ಇದ್ದೀವಿ ನಾವು. ಇನ್ನು ಗೆದ್ದಾದ್ಮೇಲೆ ಏನೇನು ವೈಬಲ್ ಬರ್ತೀವೋ ಗೊತ್ತಿಲ್ಲ. 7ನೇ ಬಾರಿ ಮೋಸ್ಟ್ ಬೈ ಎ CCL ಟೀಮ್ 7ನೇ ಬಾರಿ ಫೈನಲ್ಗೆ ಕ್ವಾಲಿಫೈ ಆಗಿರುವಂಥ ನಮ್ಮ ಕರ್ನಾಟಕ ಬುಲ್ಡೋಸರ್ಸು ಈ ಸಲ ಗೆಲ್ತು ಅಂತಂದರೆ ಟ್ರೋಫಿಗಳ ಸುರಿಮಳೆನ ಹೊಡೆದಂಗೆ ಇರುತ್ತೆ. ರೀಸೆಂಟಾಗಿ ಯಾವುದು ಟ್ರೋಫಿಗಳು ಅಷ್ಟೊಂದು ಸಿಕ್ಕಿಲ್ಲ ನಮಗೆ. ಜಮಾನ ಆಗಿತ್ತು ಟ್ರೋಫಿ ಬಂದು ನಮಗಾಗಲೇ. ಕಿಚ್ಚ ಸುದೀಪ್ ಅವರ ಕ್ಯಾಪ್ಟನ್ಸಿಲಿ ಎತ್ತುವಂಥ ಸಾಧ್ಯತೆ ಎಲ್ಲ ಎದ್ದೆದ್ದು ಕಾಣಿಸ್ತಾ ಇದೆ. ಈ ಸಲ ಪ್ರದೀಪ್ ಆಗಿರ್ಬೋದು, ರಾಜೀವ್ ಆಗಿರ್ಬೋದು, ನಮ್ಮ ಡಾರ್ಲಿಂಗ್ ಕೃಷ್ಣ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಹೆವಿಲಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಇಷ್ಟು ದಿನ ಆಡಿದ್ದಲ್ಲ ಆಟ, ಇವತ್ತು ಆಡಬೇಕಾಗಿರೋದು ಮೇಯ್ನು ಆಟ ಅಂತ ಪ್ರೂವ್ ಮಾಡ್ಕೊಬೇಕಾಗಿದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಲಾಸ್ಟ್ ಮ್ಯಾಚ್ JK ಅವ್ರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರು. ಬೌಲಿಂಗು ಒಂದು ರೇಂಜಿಗೆ ಚೆನ್ನಾಗೇನೆ ಇತ್ತು. ಬಟ್ ರಾಜೀವಣ್ಣ ಅದೇ ಹೇಳಿದ್ನಲ್ಲ, ರಾಜೀವಣ್ಣ ಜಾಸ್ತಿ ಟೂರ್ನಮೆಂಟಲ್ಲಿ ಅಷ್ಟೊಂದು ಕಾಣಿಸ್ಕೊಂಡ್ರಿಲ್ಲ. ಬಟ್ ಈ ಥರ ಒಂದು ಇಂಪಾರ್ಟೆಂಟ್ ಮ್ಯಾಚಲ್ಲಿ, ನಾಕ್ಔಟ್ ಮ್ಯಾಚಲ್ಲಿ ಈ ಥರ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಅಂತಂದರೆ ರಾಜೀವಣ್ಣನ ಮೆಚ್ಕೊಳ್ಳೇಬೇಕು. ಬಟ್ ಇವತ್ತು ಡಾರ್ಲಿಂಗ್ ಕೃಷ್ಣ ಅವ್ರು ಏನೋ ಅಬ್ಬರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಕಾದು ನೋಡಬೇಕು. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಎಲ್ಲರೂ ಕೂಡ ಚೆನ್ನಾಗಾಡಲಿ, ಡಿಸರ್ವಿಂಗ್ ಟೀಮ್ ಗೆಲ್ಲಿ, ಅಂದರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಗೆಲ್ಲಿ ಅಂತ ಹೇಳ್ತಾ ಇರೋದು. ಸೊ ನೋಡೋಣಮ್ಮ ಏನಾಗುತ್ತೆ ಅಂತ. ನಿಮಗೇನನ್ಸುತ್ತೆ? RCB ವರ್ಸಸ್ DCB. RCB ಗೆಲ್ಲುತ್ತಾ ನೋಡಿ. ಇವಾಗ 2 ಬ್ಯಾಕ್ ಫೈರ್ ಆಗೋಗ್ಬಿಡ್ತು ಅಂದರೆ 2ರಲ್ಲಿ 2 ಗೆಲ್ಲಿಲ್ಲ ಅಂದರೆ 2 ಫೈನಲ್ಗೂ ಗುಡಾಯಿಸ್ಕೊಂಡ್ಬಿಡ್ಬಾರಿ. ಅದಕ್ಕಿಂತ ಒಂದು ಡಿಸಪಾಯಿಂಟ್ಮೆಂಟು ಇನ್ನೂ ಒಂದಿರೋದಿಲ್ಲ. ಒಂದಾನ ಗೆಲ್ತು ಅಂದರೆ ಸ್ವಲ್ಪ ಪಾಸಿಟಿವಿಟಿ ಅಂತ ಇರುತ್ತೆ. 2 ಗೆಲ್ತು ಅಂದರೆ ಅವನ ಅಜ್ಜಿ ಎಲ್ಲ ಕುಪ್ಪಳಿಸ್ಬಿಡ್ತೀವಿ ಅಷ್ಟೇ. ಕರ್ನಾಟಕ ಬುಲ್ಡೋಸರ್ಸ್ ಗೆಲ್ತು, ಈ ಕಡೆ ನಮ್ಮ RCB ವುಮೆನ್ಸ್ ಗೆಲ್ತು. ಇದಕ್ಕಿಂತ ಖುಷಿ ನಮ್ಮ ಕರ್ನಾಟಕಕ್ಕೆ ಇನ್ನೊಂದು ಬೇಕಾಗಿರೋ. ಕರ್ನಾಟಕನೇ ಖುಷಿ ಪಡುವಂಥ ಸುದ್ದಿ ಆಗೋಗ್ಬಿಡುತ್ತೆ ಇವತ್ತೇನಾದರೂ 2 ಟೀಮ್ ಗೆಲ್ತು ಅಂತಾನೆ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.